ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ರಾಜ ಮಹಾರಾಜರ ಕಾಲದಲ್ಲಿ ಸೆರೆಮನೆ ವಾಸ ಅಂದಿತ್ತು. ಸೆರೆಗೆ ಹಾಕ್ರಿ ಅಂತ. ಅದು ಲೇಟೆಸ್ಟಾಗಿ ಇವಾಗ ಜೈಲ್, ಇಂಗ್ಲೀಷ್ನಲ್ಲಿ ಜೈಲ್, ಬಂದಿಖಾನೆ ಕನ್ನಡದಲ್ಲಿ, ಇಲ್ಲ ಕಾರಾಗೃಹ. ಈ ಹಿಂದೆ ಸ್ವತಂತ್ರಕ್ಕೆ ಹೋರಾಡದಂಥ ನಾಯಕರು ಸಹ ಕಾರಾಗೃಹದ ವಾಸವನ್ನು ಅನುಭವಿಸಿ ಬಂದರು. ಆದರೆ ಅವ್ರಿಗೂ ಸಹ ಯಾವುದೇ ರೀತಿಯಲ್ಲಿ ಫೆಸಿಲಿಟಿ ಇರಲಿಲ್ಲ. ನೋಡಿ, ಬರ್ತಾ ಬರ್ತಾ ಹೇಗೆ ಚೇಂಜ್ ಆಗ್ತಾ ಬದಲಾವಣೆ ಆಗ್ತಾ ಬರ್ತೈತೆ ಅನ್ನೋದಕ್ಕೆ ಈಗ ನೋಡ್ತಿರತಕ್ಕಂಥ ಉದಾಹರಣೆಗಳನ್ನೇ ಜೀವಂತ ಸಾಕ್ಷಿಯಾಗಿದೆ. ಬೆಂಗಳೂರಿನ ಪರಪ್ಪ ಅಗ್ರಹಾರದಲ್ಲಿ ಆರೋಪಿಗಳಿಗೆ ರಿಸಾರ್ಟ್ ಥರ ಅವರಿಗೆ ಜೀವನ ನಡೆಸೋಕ್ಕೆ ಅನುಕೂಲ ಆಗಿತ್ತು ಅನ್ನೋ ಒಂದು ಕಾರಣದಿಂದ ಅದು ದೊಡ್ಡ ಸುದ್ದಿಯಾಗಿ ಜೈಲನ್ನೇ ಬದಲಾವಣೆ ಮಾಡತಕ್ಕಂಥ ತೀರ್ಮಾನಕ್ಕೆ ಬಂತು ಕಾನೂನು. ಈ ಗಾದೆ ಹೇಳ್ತಾರೆ, ಓದೋದು ಕೊಟ್ಟು ಬಡಿಯ ತಗೊಂಡ್ರು ಅಂತೇಳಿ. ಹರಪ್ಪನ ಅಗ್ರಹಾರದ ಜೈಲಿಗಿಂತಲೂ ಬಳ್ಳಾರಿ ಜೈಲಲ್ಲಿ ಇನ್ನೂ ಐಷಾರಾಮಿಯ ಜೀವನ ಮಾಡಬಹುದು ಜೈಲೊಳಗಡೆ ಅನ್ನೋದು ಅದೇನು ಮುಚ್ಚುಮರೆ ಆಗಲಿಲ್ಲ. ಯಾಕಂದರೆ ಚಿತ್ರದುರ್ಗದ ಕೋರ್ಟ್ ಆವರಣದಲ್ಲಿ ಅಲ್ಲಿಯ ಸ್ಥಿತಿಯನ್ನು ಕಂಡುಬಂತ ಒಬ್ಬರು ಮಾತಾಡ್ತಾ ಇದ್ರು. ದರ್ಶನ್ಗೆ ಅಲ್ಲಿಗೆ ಶಿಫ್ಟ್ ಮಾಡೋದ್ರಿಂದ ಇನ್ನೂ ಅನುಕೂಲನೇ ಆಗುತ್ತೆ ಹೊರತು ಅನಾನುಕೂಲ ಅಂತೂ ಖಂಡಿತ ಆಗಲ್ಲ. ಇನ್ನೂ ಒಳ್ಳೆ ಐಷಾರಾಮಿ ಜೀವನಕ್ಕೆ ಅಲ್ಲಿ ಅವಕಾಶ ಇದೆ ಅಂತ. ಮತ್ತು ಇನ್ನು ಯಾವ ಪುರುಷಾರ್ಥಕ್ಕೆ, ಯಾವ ಉದ್ದೇಶಕ್ಕೆ ಬಳ್ಳಾರಿ ಜೈಲಿಗೆ ಬದಲಾವಣೆ ಮಾಡಬೇಕಾಗಿದೆ. ರೋಗಿ ಬಯಸಿದ್ದು ಅಲ್ಲನ್ನ ವೈದ್ಯ ಬರ್ಕೊಟ್ಟದ್ದು ಅಲ್ಲ ಅನ್ನೋಂಗಾಗಿದೆ. ಇವಾಗ ಬಳ್ಳಾರಿ ಜೈಲಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೈದಿಗಳಿಗೆ ಕೊಡ್ತಾರಂಥ ಸುದ್ದಿ. ಅವ್ರಿಗೆ ಕೇಳಿದ್ದೇ ಊಟವನ್ನು ಅಲ್ಲೇ ತಯಾರಿ ಮಾಡಿಕೊಡ್ತಾರೆ ಅಂತ. ಮತ್ತು ಅಲ್ಲಿ ಯಾಕೆ ಯಾವುದೇ ತನಿಖೆ ನಡೆದಿಲ್ಲ? ಅಷ್ಟೆಲ್ಲ ನಡೀತಾ ಇದ್ರೂ ಯಾವ ಅಧಿಕಾರಿಗಳು ಸಹ ಚಕಾರ ಎತ್ತಿಲ್ಲ. ಒಂದು ಮಾಧ್ಯಮದಲ್ಲಿ ಒಬ್ಬ ಹೇಳ್ತಾನೆ, ಅವನೇನು ಕದ್ದು ಮುಚ್ಚಿ ಸಹ ಹೇಳಲಿಲ್ಲ, ಪಬ್ಲಿಕ್ ನಡುವೆ ನಿಂತ್ಕೊಂಡು ಹೇಳ್ದ. ಅವನು 500 ಕೊಟ್ಟರು ಸರಿ, 100 ಕೊಟ್ಟರು ಸರಿ, ಏನು ಬೇಕಾದರೂ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ ಬಳ್ಳಾರಿ ಜೈಲಿನಲ್ಲಿ ಅಂತ. ಇದು ಜೈಲು ಕರ್ನಾಟಕದಲ್ಲಿ ಒಂದು ರೀತಿಯಂತ ಹೆಸರಿರತಕ್ಕಂಥ ಜೈಲು. ಬಳ್ಳಾರಿ ಜೈಲು ಅಂದರೆ ಕೆಲವರು ಭಯ ಪಡ್ತಾರೆ. ಯಾಕಪ್ಪ ಭಯ ಪಡ್ತಾರೆ ಅಂದರೆ, ಬೇಸಿಗೆ ಕಾಲದಲ್ಲಿ ನರಕನ ಅನುಭವಿಸೋದು ಒಂದು ಅವರಿಗೆ ನೆನಪಾಗುತ್ತೆ. ಬಳ್ಳಾರಿ ಮುಂಚೆನೇ ಬಿಸಿಲು ಪ್ರದೇಶ. ಅದಕ್ಕೆ ಆರೋಪಿಗಳು ಬಳ್ಳಾರಿ ಜೈಲು ಅಂದರೆ ಅವ್ರ ಮೈಯಲ್ಲಿ ನೊಡಕ ಸ್ಟಾರ್ಟ್ ಆಗ್ತದೆ. ಅಂತಹ ಜೈಲು ಇವತ್ತು ಯಾವ ರೀತಿ ಪರಿವರ್ತನೆ ಆಗಿದೆ ಅಂತೇಳಿ. ಹಣ ಕೊಟ್ಟರೆ ಅಲ್ಲಿ ಸಹ ಅವರ ಕೇಳಿದ ಅಡಿಗೆ ರೆಡಿ ಮಾಡಿಕೊಡ್ತಾರೆ ಅನ್ನೋ ಸುದ್ದಿ
ಹಬ್ಬಿಬಿಟ್ಟಿದೆ. ಮತ್ತು ಅಲ್ಲಿ ಇದೇನು ಎಲ್ಲ ಸಿಗುತ್ತಲ್ಲ, ಅಲ್ಲಿ ಡ್ರಿಂಕ್ಸು ಸಹ ಸಿಗುತ್ತೆ ಅಂತ ಓದತ್ತಿ. ಇನ್ನೇನು ಬೇಕಿದೆ? ಎಂಡ ಕಂಡ ಇದ್ದು ಬಿಟ್ರೆ ಅವ್ರಿಗೆ ಇನ್ನೇನು ಬೇಕು? ಎಂಡ ಕುಡಿದು ಕಂಡ ತಗೊಂಡ್ಬಿಟ್ರೆ ಒಳ್ಳೆ ನಿದ್ದೆ ಬರ್ತದೆ. ಆರಪುಳಿ ಬೇಕಾಗಿರೋದು ಅದೇನೆ. ಅಂದರೆ ಹಣ ಇರತಕ್ಕಂಥ ಆರೋಪಿಗಳಿಗೆ ಅಲ್ಲಿ ಐಷಾರಾಮ್ಯ ಜೀವನ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ದುಡ್ಡಿದ್ದವನು ದೊಡ್ಡಪ್ಪ, ದುಡ್ಡಿಲ್ದವನು ದೊಡ್ಡಪ್ಪ. ಮತ್ತು ಈ ಜೈಲು ಇಷ್ಟರ ಮಟ್ಟಿಗೆ ಕೈದಿಗಳಿಗೆ ಶಿಕ್ಷೆ ಕೊಡುತ್ತದೆ. ಈಗ ಮಾಧ್ಯಮದ ಮುಂದೆ ಒಬ್ಬ ಧೈರ್ಯವಾಗಿ ಹೇಳಿದ್ನಲ್ಲ, ಬಳ್ಳಾರಿ ಜೈಲಲ್ಲೂ ಎಲ್ಲ ವ್ಯವಸ್ಥೆ ಸಿಗುತ್ತೆ ದುಡ್ಡು ಕೊಟ್ಟರೆ ಅಂತ. ಅಂದರೆ ಎಲ್ಲ ಜೈಲಲ್ಲಿ ನಡೀತಾ ಇರಬಹುದು ಅನ್ನೋ ಅನುಮಾನ ಜನಗಳಲ್ಲಿ ಮೂಡೇ ಮಾಡ್ತಾರೆ. ಈ ರೀತಿ ಕ್ರೂರ ಕೃತ್ಯ ಮಾಡಿದವರಿಗೆ ಇಂಥ ಒಳ್ಳೆ ಜೀವನಕ್ಕೆ ಅಲ್ಲಿ ಅವಕಾಶ ಇದ್ದರೆ ಅವರು ಕೃತ್ಯ ಮಾಡೋದನ್ನು ಅತಿಯಾಗಿ ಮಾಡ್ತಾರೆ. ಮನೆ ಊಟ ಮಾಡೋ ಊಟ ಅಲ್ಲೇ ಸಿಗುತ್ತಲ್ಲ ಅಂತೇಳಿ ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಯಾರು? ಕಾನೂನು. ಕಾನೂನು ಸುವ್ಯವಸ್ಥೆ ಬಿಗಿ ಇದ್ದರೆ ಅಪರಾಧಗಳ ಸಂಖ್ಯೆ, ಆರೋಪಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಯಾವಾಗ ಕಾನೂನು ಸಡಿಲಗೊಳ್ಳುತ್ತೋ ಆವಾಗ ಆರೋಪಿಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ಅವ್ರಿಗೆ ಗೊತ್ತಾಗುತ್ತೆ ಏನು ಜೈಲು ಅಂದರೆ ಹೋಗೋದು ಹಿಂಗೆ ಬರೋದು, ನನಗೆ ಯಾವ ಶಿಕ್ಷೆ ಆಗೋದಿಲ್ಲಲ್ಲ, ಜೈಲಾಗಿದ್ದದೇ ಒಂದು ಶಿಕ್ಷೆ ಅಂತೇಳಿ. ಬೇರೆ ಕಂಟ್ರಿಗಳಲ್ಲಿ ನೋಡಿ, ಬೀದಿಯಲ್ಲಿ ನಿಲ್ಲಿಸಿಬಿಟ್ಟು ಸಾರ್ವಜನಿಕರಿಂದ ಅವನಿಗೆ ಕಲ್ಲಲ್ಲಿ ಹೊಡೆದು ಸಾಯಿಸ್ತಕ್ಕಂಥ ಶಿಕ್ಷೆ ಇದೆ. ಅಂಥ ಶಿಕ್ಷೆಗಳು ಇದ್ದಾಗ ಅಂತಹ ದೇಶಗಳಲ್ಲಿ ಕಳ್ಳತನ, ಕೊಲೆ, ಸುಲಿಗೆ ಆಗ್ತಕ್ಕಂಥದ್ದು ಭಾಳ ಕಮ್ಮಿ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಭಾಳ ಕ್ರೂರ ಕೃತ್ಯ ಮಾಡಿದಂಥ ಆರೋಪಿಗಳಿಗೆ ಒಳ್ಳೆ ಸುರಕ್ಷೆ ಸಿಗುತ್ತೆ. ಅದರಿಂದ ಅವರಿಗೆ ಧೈರ್ಯ ಜಾಸ್ತಿ ಬರುತ್ತೆ. ನಮಗೆ ಒಳ್ಳೆ ಸುರಕ್ಷೆ ಇರುತ್ತೆ, ಮಾಡಿದರೆ ಒಳ್ಳೆ ಊಟ ಸಿಗುತ್ತೆ ಅಂತೇಳಿ. ಅದರಿಂದ ಜೈಲನ್ನು ಅವರು ಅತ್ತೆ ಮಾವನ್ನ ಮನೆ ಹತ್ರ ತಿಳ್ಕೊಂಬಿಟ್ಟಿರ್ತಾರೆ ಆರೋಪಿಗಳು. ನೋಡಿ, ಇವತ್ತು ಬೀದಿ ಬೀದಿ ಹೆಣ ಹಾಕ್ತಿದ್ದಾರೆ ಹೆಣ್ಣು ಮಕ್ಕಳು. ಬೀದಿಗಳಲ್ಲಿ ರಾಜಾರೋಷವಾಗಿ ಲಾಂಗು ಮಚ್ಚುಗಳು ಹಾರಾಡ್ತಾ ಇದ್ದಾವೆ. ಇವನ ಮೇಲೆ ಅವನ ಮಚ್ಚಿನಲ್ಲಿ, ಅವನ ಮೇಲೆ ಇವನ ಮಚ್ಚಿನಲ್ಲಿ. ಹಂಗೆ ಮಾಡಿದವನಿಗೆ ಸರಿಯಾದ ಶಿಕ್ಷೆ ಆದರೆ ತನ್ನಷ್ಟಕ್ಕೆ ತಾನೇ ಈ ಗೂಂಡಾಗಿರಿ ಎಲ್ಲದೂ ಕೂಡ, ಕಳ್ತನ ಎಲ್ಲದೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಸರಿಯಾದ ಶಿಕ್ಷೆ ಅವನಿಗಾಗಲಿಲ್ಲ ಅಂದರೆ ಅವರು ಮಾಡ್ತಕ್ಕಂಥ ದೌರ್ಜನ್ಯಗಳು, ರೌಡಿಸಮ್ಗಳು ಎಲ್ಲ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಒಂದು ಕಾನೂನು ಜಾರಿ ಆಗಬೇಕಾಗಿದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ನಿಜಕ್ಕೂ ರೌಡಿಗಳ ಸಂಖ್ಯೆ ಭಾಳ ಮಟ್ಟಿಗೆ 100ಕ್ಕೆ 90% ನಿಯಂತ್ರಣಕ್ಕೆ ಬಂದಿತ್ತು. ಬೆಂಗಳೂರಲ್ಲಿರ್ತಕ್ಕಂಥ ರೌಡಿಗಳು ಮತ್ತೊಂದು ಊರಿಗೆ ಹೋಗೋದು, ಅಲ್ಲಿರ್ತಕ್ಕಂಥ ರೌಡಿಗಳು ಬೆಂಗಳೂರಿಗೆ ಬರೋದು,
ಇಂಥ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿತ್ತು. ಕೆಲವು ರೌಡಿಗಳು ಕುಂಟ್ತಾ ಓಡಾಡೋರು, ಕೆಲವು ರೌಡಿಗಳಿಗೆ ಕೈಗಳಿಗೆ ಮೇಲೆ ಕೆತ್ತಕ್ಕೆ ಬರ್ತಿರಲಿಲ್ಲ. ಅಂತಹ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕಾನೂನು ಸೃಷ್ಟಿಯಾಗಿತ್ತು ಅವಾಗ. ಆ ಥರ ಬಿಗಿಯಾದ ಕಾನೂನು ಜಾರಿಗೆ ಬಂದರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತಾರಲ್ಲ, ಆ ಥರ ಮಾಡುವರು ಭೂಗತ ದೊರೆಗಳು, ಹಫ್ತಾ ವಸೂಲಿ ಮಾಡ್ತಕ್ಕಂಥ ರೂಢಿಗಳು ಎಲ್ಲರೂ ನಿಯಂತ್ರಣಕ್ಕೆ ಬಂದು ಕೂಲಿ ನಾಲಿ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾದೇ ಆಗುತ್ತೆ. ಕಾನೂನು ಸಡಿಲ ಇರೋದ್ರಿಂದ ಇಂತಹ ಕೃತ್ಯಗಳು ಭಾಳ ಆಗ್ತಾಯಿದ್ದಾವೆ. ನೋಡಿ, ಅಮಾಯಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಆಗ್ತಾಯಿದ್ದಾವೆ. ಸಾರ್ವಜನಿಕ ರಸ್ತೆಯಲ್ಲಿ ಅವರಿಗೆ ಚಾಕುಗಳಿಂದ ಇರಿತಾ ಇದ್ದಾರೆ. ಅವರಿಗೆ ಇಷ್ಟರ ಮಟ್ಟಿಗೆ ಭಯ ಇಲ್ಲತಕ್ಕನ್ನದ್ದು ನೋಡೋರಿಗೆ ಕಾಣುತ್ತೆ. ಅದರಿಂದ ಈ ಕೊಲೆ ಮಾಡಿದಂಥವನು ಸರಿಯಾದ ಸಾಕ್ಷಿ ಸಮೇತ ಸಾಬೀತಾದಲ್ಲಿ ಅವನಿಗೆ ಸರಿಯಾದ ಶಿಕ್ಷೆ ಆಗೋ ಪಕ್ಷದಲ್ಲಿ ಮತ್ತೊಬ್ಬನಿಗೆ ಅರಿವಾಗುತ್ತೆ, ನನಗೂ ಅದೇ ಶಿಕ್ಷೆ ಆಗುತ್ತೆ ಅಂತ. ಅಂತಹ ಕಾನೂನು ನಮ್ಮ ದೇಶದಲ್ಲಿ ಬರಬೇಕಾಗಿದೆ. ಇಲ್ಲ ಅಂದರೆ ಹೆಣ್ಣು ಮಕ್ಕಳಿಗೆ, ಅಮಾಯಕ ಜೀವಗಳಿಗೆ ಬೆಲೆನೇ ಇಲ್ದಂಗಾಗುತ್ತೆ. ಅದರಿಂದ ಸರಿಯಾದ ಬಿಗಿಯಾದ ಕಾನೂನು ಸುವ್ಯವಸ್ಥೆ ಜಾರಿಯಾಗಬೇಕಾಗಿದೆ. ಇವಾಗ ಒಬ್ಬ ಸೆಲೆಬ್ರಿಟಿ ಅಂದರೆ ಗಣ್ಯ ವ್ಯಕ್ತಿ, ದೊಡ್ಡ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಟ ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ ತಕ್ಷಣವೇ ಅವರು ಅಲ್ಲಿ ಐಷಾರಾಮ್ಯ ಜೀವನ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಸಿಕ್ಕರೂ ಸಿಗಬಹುದು. ಅಲ್ಲಿ ಅಂತ ಒಬ್ಬ ಸಿಕ್ಕಾಗ ಅವರು ಇನ್ನೂ ಎಷ್ಟು ವರ್ಷ ಬೇಕಾದರೂ ಆರಾಮಾಗಿ ಜೈಲಲ್ಲಿ ಜೀವನ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಅಮಾಯಕರು, ಈಗ ಬೇರೆ ಬೇರೆ ಊರುಗಳದ ಅಮಾಯಕರು, ಅವ್ರಿಗೂ ಇದೇ ಒಂದು ಅವಕಾಶ ಸಿಗುತ್ತಾ? ಖಂಡಿತ ಸಿಗಲ್ಲ. ನೋಡ್ತಿಲ್ಲ, ತಂದೆ ತಾಯಿಗಳಿಗೆ ಗೋಳಾಡ್ತಾರೆ, ಅದಲ್ಲ ಮಕ್ಕಳನ್ನ ನೋಡ್ಲಿಕ್ಕೆ ಹೋಗೋಕ್ಕಾಗ್ತಿಲ್ಲ ನಮ್ಮ ಕೈಲಿ, ಇನ್ನು ಬಿಡಿಸೋದೆಲ್ಲಿಂದ ಬಂತು ಅಂತೇಳಿ. ಅದೇನೋ ದೊಡ್ಡವರ ಸಹವಾಸ ದವಳಿಗೆ ಮೂಲ ಅನ್ನಂಗೆ ಇವತ್ತು ಅಮಾಯಕರು ಗೋಳಾಡೋ ಪರಿಸ್ಥಿತಿ ಬಂದಿದೆ. ಅವ್ರ ಕುಟುಂಬನೂ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಯಾವುದೇ ಅಮಾಯಕರು ಹಣವಂತರ ಸಹವಾಸ ಮಾಡಬೇಕಾದ್ರೆ ಬಹಳ ಆಳವಾಗಿ ಯೋಚನೆ ಮಾಡಿ ಅವರು ಸಹವಾಸ ಮಾಡಬೇಕಾಗಿದೆ. ಈಗ ದರ್ಶನ್ ದುಡ್ಡಿರೋದ್ರಿಂದ ಅವರು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಜೀವನ ಮಾಡಲಿಕ್ಕೆ ಅವಕಾಶ ಇದೆ. ಅವರನ್ನು ಹಿಂಬಾಲಿಸಿದಂಥವ್ರ ಗತಿ ಏನಾಗಿದೆ, ಇವತ್ತು ಕುಟುಂಬಗಳೇನಾಗಿದೆ ಅನ್ನೋದನ್ನು ಸಹ ಯೋಚನೆ ಮಾಡಬೇಕು. ನೋಡಿ, ಈಗ ಬಳ್ಳಾರಿಗೆ ದರ್ಶನ್ ಅವರನ್ನು ಕರ್ಕೊಂಬಂದ್ರು ಸಹ ಅಲ್ಲಿ ಸಹ ಅವರು ಐಷಾರಾಮಿ ಜೀವನ ಮಾಡ್ಬೇಕು ಅನ್ನತಕ್ಕಂಥದ್ದು ಹಲವರಲ್ಲಿ ಅನುಮಾನ ಆಗ್ತಾಯಿದೆ. ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಇದ್ದುದರಲ್ಲಿ ಬೆಂಗಳೂರು ಜೈಲಲ್ಲಿ ಎಷ್ಟು ವಾಸಿ ಅಂತಕ್ಕದ್ದು ಕೆಲವರ ಮಾತು. ನೋಡಬೇಕು, ಅವರು ಬಳ್ಳಾರಿ ಜೈಲಿಗೆ ಬಂದ ಮೇಲೆ ಅಲ್ಲಿ ಅವರಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಜೈಲು ಸಿಬ್ಬಂದಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ.
ಪ್ರಿಯ ವೀಕ್ಷಕರೇ, ಯಾರಿಗಾದರೂ ಅನ್ಯಾಯ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ಅವರ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.